ಏನ್ ಮಾಡೋದು? ಧರ್ಮಸ್ಥಳ ಬಂದಾಗಿದೆ. ನೇತ್ರಾವತಿಯಲ್ಲಿ ಒಂದು 3 ಸತಿ ಮುಳುಗಿ ವಾಪಸ್ ಹೋಗೋಣ ಅಂತೇಳಿ. ಈಗ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿ ಆಯ್ತು. ಮುಳ್ಳಿಗೆ ಈಗ ನಾವೆಲ್ಲೋ ಹೊರಟಿದ್ವಿ ಅಂದ್ರೆ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬರೋದಾರೆ ಬ್ಯಾಚುಲರ್ಸ್ ಆಗಿ ಬಂದ್ಬಿಡಿ. ಇವತ್ತು ಟೆಂಪಲ್ ರನ್ ಮಾಡೋಣ ಅಂತೇಳಿ ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ KSRTC ಬಸ್ಸಲ್ಲಿ. ನಮ್ಮ ಜೊತೆ ಬರ್ತಾ ಇದ್ದಾನೆ ನಮ್ಮ ಹುಡುಗ. ಏನ್ ಮಾಡೋದು? ಬರೀ ಡೌಗಳು. ಪವನಿಗೆ ಅಲ್ಲಿ ದೂರದಿಂದ ಹಾಯ್ ಹೇಳಕ್ಕಾಗಿಲ್ಲ, ಅದಕ್ಕೆ ಹತ್ರ ಬಂದ್ವಿ. ಪವನೊಂದು ಹಾಯ್ ಹೇಳ್ಬಿಡೋಣ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾವೀಗ ಎಲ್ಲೋಗ್ತಿದೀವಿ ಹೇಳ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಆಯ್ತು, ಆಮೇಲೆ ಸೊ ಎಲ್ಲ ಸಲ ನಾನು ಟ್ರೆಕ್ ವಿಡಿಯೋಸ್ ಮಾಡ್ತಾ ಇದ್ದೆ, ಬಟ್ ಈ ಸತಿ ಟೆಂಪಲ್ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಅಂದ್ಕೊಂಡಿದ್ದಾರೆ ಬಿಯಾಂಡ್ ವಾಸು ಅಂದರೆ ಖಾಲಿ ಟ್ರೆಕ್ಕಿಂಗ್ ಮಾತ್ರ ಸೀಮಿತ ಅಂತೇಳಿ. ಅದು ಅಲ್ಲ, ಬಿಯಾಂಡ್ ವಾಸು ಅಂದರೆ ಎಲ್ಲ ಕವರ್ ಆಗುತ್ತೆ. ನೋಡೋಣ, ಮೇಲಿಂದ ಹಿಡಿದು ಕೆಳಗಿನ ತನಕ ಅಂತೆ. ಈ KSRTC ಬಸ್ಸಲ್ಲಿ ಹೋಗುವಾಗ ಸಿಗೋ ಥ್ರಿಲ್ ಇತ್ತು. ಹೊಸ ಕಾರ್ ತೊಗೊಂಡಾಗಲೂ ಅದು ನಮ್ಗೆ ಸಿಗಲ್ಲ. ಮತ್ತು ಇನ್ನೊಂದು ಎಂತ ಅಂದರೆ, ಈ ಬಸ್ಸಲ್ಲಿ ಹೋಗುವಾಗ ನಮಗೆ ಆಗೋ ಮಸಾಜ್ ಇದೆಯಲ್ಲ, ಹಂಸು ಅದು ಇದು ಅಂತೇಳಿ, ಆ ಮಸಾಜ್ ಅಂತೂ ಯಾವ ಥೈಲ್ಯಾಂಡ್ ಪಾರ್ಲರಲ್ಲೂ ಸಿಗಲ್ವೇನೋ ಮೋಸ್ಟ್ಲಿ. ಮತ್ತಿಲ್ಲೊಂದು ಟಿಕೆಟ್ ತೊಗೋಬೇಕನ್ಬೋದು ಒಂದೇ, ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗೋದು ಒಂದೇ, ಈ ಹೊಸ ಫ್ರೀ ಬಸ್ ಸ್ಕೀಮ್ ಮಾಡಿ ಆದಮೇಲೆ. ನಾವು ಧರ್ಮಸ್ಥಳ ಬಂದಾಗಿದೆ. ನೇತ್ರಾವತಿಯಲ್ಲಿ ಒಂದು 3 ಸತಿ ಮುಳುಗಿ ವಾಪಸ್ ಹೋಗೋಣ ಅಂತೇಳಿ. ನಮ್ಗೆ ಗೊತ್ತಿರೋ ಪ್ರಕಾರ ಏನೋ ಪಾಪ ಮಾಡಿದೆಲ್ಲ ಅಂತ ತೊಳ್ಕೊಂಡು ಅಲ್ಲಿ ಹೋಗ್ಬೇಕಂತೆ. ನಮ್ಗೆ ಗೊತ್ತಿದ್ದ ಪ್ರಕಾರ ನಾವೇನು ಪಾಪ ಮಾಡಿಲ್ಲ, ಆದ್ರೂ ಮುಳುಗೋಗ್ತಾ ಇದ್ದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ನೋಡೋಣ, ಮುಳುಗಿ ಅಲ್ಲಿ ಹೋಗಿ ಅಲ್ಲೊಂದು ವಿಡಿಯೋ ಮಾಡೋಣ. ಈಗ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿ ಆಯ್ತು. ಮುಳ್ಳಿಗೆ ಈಗ ನಾವೆಲ್ಲೋ ಹೊರಟಿದ್ವಿ ಅಂದ್ರೆ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಚಳಿ, ಬಟ್ ಆದ್ರೂ ಏನು ಮಾಡ್ಲಿಕ್ಕಿಲ್ಲ. ಇಲ್ಲಿ ಬಂದ್ಮೇಲೆ ಅಲ್ಲಿ ಮುಳುಗಲೇಬೇಕು. ಪವನ್ ಏನಾದ್ರು ಹೇಳಕ್ಕಿದ್ರೆ ಹೇಳ್ಬಿಡಿ ಈಗಲೇ. ಪಂಚ ಒಂದು ಉದುರ್ಬಾರ್ದು ಅಷ್ಟೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅದೇ ಕಟ್ಟಿನೇ ಬಸ್ ಸ್ಟಿಲ್. ನೋಡೋಣ, ಮತ್ತೆ ನಮ್ಮದು ಏನು ಹೇಳ್ತಾರೆ, ನಮ್ಮ ಆಸ್ತಿ ಎಕ್ಸ್ಪೋಸ್ ಆಗಬಾರ್ದು, ಅದಷ್ಟೇ ಒಂದು ಬೇಕಾಗಿರೋದು ನಮಗೆ. ನಾವು ಫಸ್ಟ್ ಕಿವಿಯಿಂದ ಹೋಗಿ ಮತ್ತೆ ಆ ಗರ್ಭಗುಡಿಗೆ ಹೋಗ್ಬೇಕಾಗುತ್ತೆ. ದೇವಸ್ಥಾನದ್ದು ದೇವರದ್ದು. ಈಗ ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದನೇ ಹೋಗ್ಬಿಡೋಣ. ಪವನ್, ಈಗ ಗೊತ್ತಿಲ್ಲ ಎಷ್ಟು ಅವರ್ಸ್ ಆಗುತ್ತೆ ಅಂತೇಳಿ, ಬಟ್ ನೋಡಬೇಕು ಅಲ್ಲಿ ಹೋದ್ಮೇಲೆ. ಪ್ರತಿ ಸತಿ ಬಂದಾಗಲೂ ಮಿನಿಮಮ್ 2 hours ವೇಟಿಂಗ್. ಸೊ ಫೈನಲಿ ನಮಗೆ ದರ್ಶನ ಮುಗೀತು. ಲೈಫಲ್ಲೇ ಫಸ್ಟ್ ಟೈಮು ನಮಗೊಂದು 1 hour ದರ್ಶನ ಸಿಕ್ಬಿಡ್ತು. ನಾವು ಒಂದು ಹುಡ್ದಾಗ್ಲಿಂದನೂ ಬರ್ತೀನಿ ಮೋಸ್ಟ್ಲಿ. ನಾವು ಒಂದು 3 ವರ್ಷ 4 ವರ್ಷ ಇರುವಾಗಲಿಂದ ಪ್ರತಿ ಸಲ ಬಂದಾಗಲೂ ಮಿನಿಮಮ್ 5 hours 6 hours. ಬಟ್ ಈ ಸಲ 1 hour ಅಷ್ಟೇ. 1 hour ಅದೇ ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೆ ಬರೋದಾರೆ ಬ್ಯಾಚುಲರ್ಸ್ ಆಗಿ ಬಂದ್ಬಿಡಿ. ಸುಮ್ಮನೆ ಮನೆಯವ್ರ ಜೊತೆ ಬನ್ನಿ, ಬೇಡ ಅನ್ನಲ್ಲ. ಮನೆಯವ್ರ ಜೊತೆ ಬಂದರೆ ಎಲ್ಲ ಸುಮ್ಮನೆ ಕೇಳ್ತಾ ಇರ್ಬೇಕು, ಲೇಟ್ ಆಗ್ತಾ ಇರುತ್ತೆ. ನಮ್ಮ ಥರ ಬಂದರೆ ಫುಲ್ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ತಾ ಇರ್ಬೋದು. ಏನಂತೀರ? ಸೊ ಮನೆಗೆ ವಾಪಸ್ ಬಂದಾಗಿದೆ. ನನ್ನ ವ್ಲಾಗ್ ಇಲ್ಲಿಗೆ ಮುಗೀತು. ಏನು ಇನ್ಫಾರ್ಮೇಷನ್ ವ್ಲಾಗ್ ಏನಲ್ಲ, ಎಲ್ಲರಿಗೂ ಗೊತ್ತಿರೋದೆ ಧರ್ಮಸ್ಥಳ ಕುಕ್ಕೆ ಅಲ್ಲ. ನಾನೇನು ಅಷ್ಟೇನು ಇನ್ಫಾರ್ಮೇಷನ್ ಏನು ಜಾಸ್ತಿ ಕೊಟ್ಟಿಲ್ಲ ಡೀಟೇಲ್ ಆಗಿ. ಸೊ ನಾವು ಹೆಂಗೆ ಫನ್ನಾಗಿ ನಾವು ಗಮ್ಮತ್ತು ಮಾಡಿದ್ವಿ ಅಂತೇಳಿ ಅದ್ರ ಬಗ್ಗೆ ಮಾತ್ರ ಹೇಳಿದ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಮಾಡ್ತಾ ಇರಿ. ಗುಡ್ ಬೈ ಟಿಲ್ ದೆನ್.